ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚ್ಕು ಚೇತನ್. ಮತ್ತೊಂದು ಹರಟೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ನಮ್ಮ ಈ ಹರಟೆ ಯಾವ್ದ್ರ ಮೇಲೆ ಗೊತ್ತ್ರಿ? ಅದೇ ರೀ, ಜಾತ್ರೆ. ಈ ಜಾತ್ರೆ ಅನ್ನೋ ವಿಷಯದ ಮೇಲೆ ಹರಟಿ ಹೊಡೆದಾರ ಬಾಜು ಮನಿ ಕಾಕಾಗಿ ಡಾಕ್ಟರ್ ಶ್ರೀರಂಗ ಜೋಶಿ ಅವರು, ಡಾಕ್ಟರ್ ಗ್ರಾಮದೇವಿ ಹೊನ್ನಣ್ಣವರವರು, ಶ್ರೀಮತಿ ಹೇಮಾ ಪಾಟೀಲ್ ಅವರು, ಹಾಗೂ ಗೀತಕ್ಕನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ RJ ಮೀರಾ, ಹಾಗೂ ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ RJ ಚೇತನ್ ಅವರು. ಬನ್ನಿ ಹಂಗದ್ರ ಇವರೆಲ್ಲರೂ ಕೂಡಿ ಜಾತ್ರೆ ಬಗ್ಗೆ ಏನ್ ಹರಟಿ ಹೊಡೆದಾರ ಅಂತ ಕೇಳ್ಕೊಂಡ್ ಬರ್ನು. ಏ ಕಿಟ್ಟಪ್ಪ ಬರ್ರಿ ಕಾಕ ಬರ್ರಿ. ಇವತ್ತು ಭಾರಿ ಆತಲ್ಲ, ಗೀತಕ್ಕನು ಮನ್ಯಾಗ ನೀನು ಮನ್ಯಾಗ. ಹೌದೌದ್ರಿ. ಒಬ್ರು ಇರ್ತಿದ್ದಿಲ್ಲ. ಗೀತಕ್ಕಂತೂ ಅಲ್ಲಿ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ಸಹಾಯ ಮಾಡ್ಕೋತ ಗೆಳತಾರ ಕರ್ಕೊಂಡ್ ತಿರುಗ್ತಿದ್ಲು. ಮೂರಿ ಕಕ್ಕ ಈಗ ನೋಡ್ರಿ ಮನ್ಯಾಗ ಎದಕ್ಕದೀನ್ ಅಂತಂದ್ರಿ ಒಂದ್ ಸ್ವಲ್ಪ ಜಾತ್ರೆ ತಾರತಮ್ಯ ಮಾಡ್ಕೊಳ್ಳೋದಾಗೈತ್ ನೋಡ್ರಿ. ಜಾತ್ರೆ ಬಂತಲ್ಲ ಮತ್ತ ನಿನ್ನೆ ರೀ ಅಕ್ಕಗಳು ಊರಾಗ ಜಾತ್ರೆ ಇತ್ರೆ, ಹೌದು. ಅಲ್ಲಿ ಹೋಗಿದ್ದೆ ರೀ. ಈಗ ಮುಂದಿನ ವಾರ ಅಂತಂದ್ರ ನಮ್ ತವ್ರ ಮನಿಗ್ ಹೋಗ್ಬೇಕಾಗೈತ್ರಿ, ಉಗಾದಿ ಜಾತ್ರೆ. ಉಗಾದಿ ಜಾತ್ರೆಗೆ. ಅದಕ್ಕ ಎಲ್ಲಾ ರೆಡಿ ಮಾಡ್ಕೊಳ್ಬೇಕಂತ ಹೇಳಿ ನಾ ಮನ್ಯಾಗ ಹುಡ್ದಂಗ ಆಗೈತಿ. ತಯಾರಿ ಭಾಳ ಇರ್ತದ ಜಾತ್ರೆ ಇದು. ಯಾರನ್ನೋ ಕರ್ಕೊಂಡ್ ಬಂದ್ರಿ ಅಲ್ರಿ ಕಕ್ಕ. ನಮಸ್ಕಾರ ಅಕ್ಕಾರ, ಬರ್ರಿ. ನಮಸ್ಕಾರ ರೀ. ರಾಮದೇವಿ ಮಾಲ್ಯ ಅಂತಾರ, ಗಾಯತ್ರಿ ಅಂತ 2 ಹೆಸರು ಅದ. ನಮಸ್ಕಾರ ರೀ. ನಿಮಗೂ ನಮಸ್ಕಾರ ರೀ. ನಮಸ್ಕಾರ ರೀ. ನಮಸ್ಕಾರ. ಹಳ್ಳಿಯಿಂದ ಬಂದಾರ ಎಲ್ಲಾರು. ಇವ್ರು ಹ್ಞೂನ್ರಿ, ಹಳ್ಳಿ ಊರವ್ರೆ. ಇವ್ರು ಗಿರಿಯಾಲ. ಹ್ಞೂನ್ರಿ. ನಂದಂತೂ ಮತ್ತೆ ಬಿಜಾಪುರದವ ಇಲ್ಲಿದ್ದೀನಿ, ಹಳ್ಳಿಯಿಂದ ಬಂದವನ ಇಲ್ಲಿದ್ದೀನಿ, ಬಾಜು ಮನಿ ಕಾಕ ಆಗಿ. ನಾವ್ ಹಟ್ಟಿ ಹೊಳಿ ರೀ, ನಮ್ದ ಹಟ್ಟಿ ಹೊಳಿದಿಂದ ಬಂದಿವ್ರಿ ನಾವು. ಗೋಕಾಕೂರ ಮತ್ ಗೋಕಾಕ್ ಅಂದ್ರ ಮತ್ತ ದೊಡ್ಡ ಲಕ್ಷ್ಮೀ ದೇವಿ ಜಾತ್ರೆ ಅಲ್ಲ, ಭಾಳ ದೊಡ್ಡದಾಗ್ತೈತ್ರಿ ಲಕ್ಷ್ಮೀ ಜಾತ್ರಿ. ನಾವು ಯಾವಾಗಾರ ಹೋಗಿರ್ತೀವ್ರಿ. ಈಗ ಬೆಳಗಾವದಾಗ ಅದೀವಿ, ನಾನು ಯಾವಾಗಾರ ಹೋಗಿರ್ತೀವ್ರಿ. ಬಟ್ ಏನು ಜಾತ್ರೆ ಕಾಕಾರ ಕರೆದ್ರೆ ಮಾತ್ರ ಬರ್ತೀವ್ರಿ ಎಲ್ಲಾ ಕಡೆ. ಹಿಂಗ ನೋಡ್ರಿ ಕಾಕ, ಒಂದ್ ಕಡೆ ನಾವ್ ಏನ್ ಮದಿವ್ಯಾಗ ಹೋಗ್ಬಿಡ್ತೇವಲ್ರಿ ಕಾಕ, ಆಮೇಲೆ ಜಾತ್ರೆ ಅನ್ರಿ ಸಾಲಿ ಸಮುದಾಯ ಅಂತ ಅನ್ಕೋತ ನಮ್ಗೆ ಎಲ್ಲೂ ಹೋಗುದ ಆಗಂಗಿಲ್ಲ ನೋಡ್ರಿ ಕಾಕ. ಕರ್ನಿ ಅಂತಿ ಕರ್ಕೊಂಡ್ ಬರ್ತಾರಲ್ಲ ಜಾತ್ರೆಗೆ ಮನಿ ಹೆಣ್ಮಕ್ಳನ್ನ ಅಂತೀರಿ ಕಾಕ. ಅಂತೀರಿ ಖರೆ, ಮಕ್ಕಳ ಮರಿ ಸಾಲಿ ಸಮುದಾಯ ಬಿಟ್ಟು ಹೆಂಗ್ ಬರುದ್ರಿ? ಎಲ್ಲಾರ್ನು ಕರ್ಕೊಂಡ ಬರುದ್ರಿ. ನಮ್ ಊರ್ ದೊಡ್ಡ ಜಾತ್ರೆ ಆಕೈತ್ರಿ. ಇವ್ರವದ್ದರದ ಹಟ್ಟಿ ಹೊಳಿದ್ರಿ, ಚಿಕ್ಕ ಹಟ್ಟಿ ಹೊಳಿ. ಹಾ, ದೊಡ್ಡ ಜಾತ್ರೆ ಆಕೈತ್ರಿ, ಬರ್ರಿ ಹೋಗುಣ್ರಿ. ಯಾಕ ಕಿಟ್ಟಪ್ಪ ಜಾತ್ರೆಗೆ ಹೋಗಿ ಬಂದಿಯಲ್ಲ? ಹೋಗಿ ಬಂದೇನ್ರಲ್ಲ ಕಾಕ. ಹೇಳ. ಹೌದು, ನಮ್ದು ಎಲ್ಲ ಈಗ ಎಲ್ಲಮ್ಮ ಜಾತ್ರೆ ಎಲ್ಲಾ ದೊಡ್ಡದಾಗ್ತದ್ರಿ. ಅಲ್ಲೆಲ್ಲ ನಾವು ಸಣ್ಣವ್ರ ಇದ್ದ ಹಿಡ್ಕೊಂಡ ಜಾತ್ರೆ ಅಂದ್ರೆ ಸೌದತ್ತದಂತ ಬಿಡು, ಮೈಲಿಗಟ್ಲೆ ಗಾಡಿ. ಅಂದ್ರೆ ಜಾತ್ರೆ ಅಂದ್ರೆ ಒಂದು ಖುಷಿ ವಾತಾವರಣ. ಖುಷಿ ವಾತಾವರಣ ಹುಡುಗರಿಗಂತೂ ಭಾಳ ನೋಡಪ್ಪ. ಎಲ್ಲಾ ವಯಸ್ಸಿನವ್ರಿಗೂ ಜಾತ್ರೆದೊಂದು ಖುಷಿನೇ. ಮತ್ತ ಇಲ್ಲಿ ನಮ್ ಬೆಳಗಾವಿ ಜಿಲ್ಲಾದಾಗ ಏನಾಗ್ತದಲ್ಲ, ಲಕ್ಷ್ಮೀ ಜಾತ್ರೆ ಭಾಳ. ಈ ಕಂಗ್ರಾಳಿದು ಲಕ್ಷ್ಮೀ ಜಾತ್ರೆ ಬಂತಲ್ರಿ ಕಾಕ. ಪ್ರಧಾನ ದೇವತೆನೇ ಇದಾಳ್ರಿ ಬೆಳಗಾವಿ ಜಿಲ್ಲಾಗ. ಹನುಮನ್ ದೇವ್ರ ಜಾತ್ರೆ ಭಾಳ. ಮನಿಗೆ ಎಷ್ಟೆಷ್ಟು ಖರ್ಚು ಮಾಡ್ತಾರ ಗೀತಕ್ಕ. ಜಾತ್ರೆ ಬಂತಂದ್ರ ಮನಿ ಸುಣ್ಣೇನು ಬಣ್ಣೇನು ಮಾಡಬೇಕಲ್ರಿ, ಎಷ್ಟು ಮಾಡ್ತಾರ. ಮತ್ತ ಇಲ್ಲಿ ಜಾತ್ರೆ ವಿಶೇಷಪ್ಪ. ಕೆಲವು 5 ವರ್ಷಕ್ಕವ, ಕೆಲವು 10 ವರ್ಷಕ್ಕವ, 12 ವರ್ಷಕ್ಕವ. ಕಂಗ್ರಾಳಿ ಲಕ್ಷ್ಮೀ ದೇವಿ ಜಾತ್ರೆ ಈಗ 40 ವರ್ಷದಿಂದ ಈಗ ಆಗತೈತಂತ್ರಿ ಶಾವನಗರದಾಗ. ಅವ್ರು ಗುಡಿ ಹೊಳ್ಳಿ ಮತ್ತ ಮರುಸ್ಥಾಪನೆ ಅದನ್ನ ಇದನ್ನ ಮಾಡ್ತಿರ್ತಾರ, ಕಳಸಿಡ್ಬೇಕು ಹಂಗಂತ ಹೇಳಿ ಇಷ್ಟಿಷ್ಟು ವರ್ಷಗಳು ನಾವು ಗ್ಯಾಪ್ ಉಳಿದ್ ಬಿಡ್ತಾವ ನೋಡ್ರಿ ಕಾಕ. ಅದನ್ನ ಹೇಳ್ತೀನಿ, ಯಾಕೆ ವಿಚಿತ್ರ ಅಲ್ಲ. ವರ್ಷಕ್ಕಂದ್ರೆ ಒಂದೇ ಜಾತ್ರೆ ನೋಡ್ತಾನವ, ಜಾತ್ರೆಗೆ ಇರ್ಬೇಕಲ್ಲವ. ಜಾತ್ರೆ ಕರೆದಿರ್ ಕರೆ ನಮಗ್ ಹೋಳಿಗೆ ಬಾಳ ಇಷ್ಟವ. ಮತ್ ಹೋಳಿಗೆ ಮಾಡಿರಿ, ಹೋಳಿಗೆ ಮಾತ್ರ ಹೋಳಿಗೆ ಹುಗ್ಗಿ ಶಿರಾ ಇದ ಹೆಮಕ್ಕ ಬಾಳ ಸೇರ್ತಾವ್ರಿ. ನೀವು ಏನ ಅನ್ರಿ ಹೆಮಕ್ಕ, ನಮಗ್ ಮಾಡಿ ಮತ್ ಕಟ್ಕೊಂಡ್ ಹೋಗ್ತೇವೆ ನೋಡ್ರಿ ನಮ್ಮ ಊರಿಗೆ. ನಮ್ ಉತ್ತರ ಕರ್ನಾಟಕದ ಮಂದಿಗೆ ಬಾಯಿ ತುಂಬಾ ರುಚಿ ಬೇಕಲ್ಲ. ಹೌದ್ರಿ. ಅಲ್ಲ, ಜಾತ್ರೆ ತಯಾರಂದ್ರೆ 15 ದಿವ್ಸ ಮೊದ್ಲೇ ಹೇಮಕ್ಕ. ಕಿಟ್ಟಪ್ಪ ಹಂಗೆ ಇಲ್ಲ, 15 ದಿವ್ಸ ತಯಾರಿ ಏನ್ ಮಾಡ್ತಾರ ಹೇಳಲ್ಲ.
ಅದ್ರಿ ಈಗ ಎಲ್ಲಾ ಅಂದ್ರೆ ಯಾರ್ಯಾರು ಬರ್ತಾರ ಅವ್ರದೆಲ್ಲ ನೋಡಿ ಆಮೇಲೆ ಅವ್ರಿಗೇನೆಲ್ಲ ವ್ಯವಸ್ಥೆ ಆಗ್ಬೇಕು ಅದನ್ನೆಲ್ಲ ಮಾಡಿ ಆಮೇಲೆ ಬಂದು ಈಗೆಲ್ಲ ಹುಡುಗರಿಗೆ ಅದ್ರೊಳಗು ಸಣ್ಣ ಸಣ್ಣ ಹುಡುಗರಿಗೆ ಬೇಕಾದಂತ ಆಟಿಕೆ ಮತ್ತ ಅವ್ರ ಎಲ್ಲೆಲ್ಲೆಲ್ಲ ತಿರ್ಗಾಡ್ತಾರು. ಆಮೇಲೆ ಮೊದಲೆಲ್ಲ ನಮಗ ಬೆಂಡು ಬೆತ್ತಾಸ ಇವ ಸಿಕ್ರನ ಅದು ಚಾಕ್ಲೇಟ್ ಇದ್ದಂಗ್ರಿ ಅವಾಗ. ಹೌದ್ರಿ ಬಾಳ ಇಷ್ಟ ರೀ ಅದೆಲ್ಲ ಸಿಕ್ರ ಹಿಡ್ಕೊಂಡ್ ತಿನ್ಕೊಂತ ಅಡ್ಡಾಡ್ತಿದ್ವು ನೋಡ್ರಿ. ಹ್ಞೂನ್ರಿ ಬೆಂಡು ಹ್ಞೂನ್ರಿ ಹಿಡ್ಕೊಂಡ್ ತಿನ್ಕೊಂತ ಅಡ್ಡಾಡ್ತಿದ್ರು ಓಣಿ ಓಣಿ. ಮತ್ತೆ ಗೀತಕ್ಕ ಹೇಮಕ್ಕ ಏನಾಗ್ತಿತ್ತಂತಂದ್ರ ಮನ್ಯಾಗನೆ ಮಾಡ್ತಿತ್ತು. ಹೌದ್ರಿ 4-5 ಥರ ಚೂಡ ಮಾಡೋದು, ಹೌದ್ರಿ ಅವ್ 4-5 ಥರದ ಉಂಡಿ ಮಾಡೋದ್ರಿ, ಎಲ್ಲಾರಿಗೂ ಕಟ್ಟೋದು, ಕರ್ಚಿಕಾಯಿ ಮಾಡೋದು, ಕರ್ಚಿಕಾಯಿ ಬೀಗರ ಮನಿಗೆಲ್ಲ ಕರೀದು ಅವ್ರೆಲ್ಲ ಕಟ್ಟು ಮತ್ತೆಲ್ಲ ಕಟ್ಟುದ್ರಿ. ಎಲ್ಲಾರ್ಗಿ ಕಟ್ಟುದ್ರಿ. ಮತ್ತ ಅವ್ರಿಗೆ ಹೋಗು ಮುಂದೆ ಸೀರಾ ಬೇಕ್, ಸೀರಿ ಜಂಪರ ಧೋತ್ರ ಕೊಡು, ಪ್ಯಾಂಟ್ ಕೊಡು, ಶರ್ಟ್ ಪೀಸ್ ಕೊಡು, ಅವೆಲ್ಲ ಟಾಪಿಕ್ ಅಂತ ಇರುದ. ಹೌದೌದ್ರಿ ಇಷ್ಟೆಲ್ಲಾ ಕೂಡ ತಿಂದು ಉಂಡು ಹೋಗೋರು. ಆಮೇಲೆ ಅಲ್ಲಿ ಜಾತ್ರೆ ತಿರುಗಾಡೋ ಸಂಬಂಧ 8 ದಿನದ ರೊಟ್ಟಿ ಗಿಟ್ಟಿ ಎಲ್ಲ ಒಮ್ಮೆ ಮಾಡಿ ಇಡುದ್ರಿ. ಹ್ಞೂನ್ರಿ ಇದನ್ನ ಹೇಳಿದ್ರೆ ನನಗೆ ಈಗ ನೆನಪಾಯ್ತು ನೋಡಿ. ಹೇಳ್ಗಿತ್ತಕ್ಕ ಈಗ ನಮ್ ಊರ್ ಕಡೆ ಏನ್ರಿ ಜಾತ್ರೆದ್ ಬಂದು ಅಂದ್ರ ಕಾಕ, ಈಗ ಒಂದು ದಿವ್ಸ ಒಬ್ಬರ ಮನ್ಯಾಗ ಅಂತ ಹೇಳಿ ನಾವ್ ಮಾತಾಡ್ಕೊಂಡ್ ಬಿಡ್ತಿದ್ದೇವೆ ಓಣ್ಯಾಗಿನವ್ರು ಎಲ್ಲಾರು. ಒಂದು ದಿವ್ಸ ಒಬ್ಬರ ಮನ್ಯಾಗ ಉಂಡಿ ಚೂಡ ಚಕ್ಲಿ ಎಲ್ಲಾರು ಒಂದ ಕಡೆ ಕುಂತ್ ಮಾಡಿದ್ರೆ ಮಾರನೇ ದಿವ್ಸ ಮತ್ ಬೇರೆದವ್ರ ಮನ್ಯಾಗ್ರಿ ನೋಡ್ ಹೆಂಗ ಹಿಂಗ್ರಿ ಒಬ್ಬೊಬ್ರ ಮನ್ಯಾಗ ಒಂದೊಂದ್ ದಿವ್ಸ ಮಾಡುದ್ರಿ ಎಲ್ಲಾರು ಓಣ್ಯಾಗ. ಎಲ್ಲಾರು ಕೂಡಿ ಮಾಡುದು ಅದು ಒಂದ್ ಚಂದಲ್ಲ, ಚಂದ ಬಾಡ್ರಿ ಅದು. ಚಂದ ಮಾತಾಡ್ಕೊಂತ ಲಗು ಲಗು ಆಗ್ತೈತ್ರಿ ಕೆಲಸ. ಒಂದ್ ತಿಂಗಳ ಮುಂಚೆ ರೀ ಎಲ್ಲಾರ್ಗು ಹೇಳುದ್ರಿ, ನೀ ನನ್ ಮನಿಗ್ ಬಾ, ನಾ ನಿನ್ ಮನಿಗ್ ಬರ್ತೇನಿ, ಹಿಂಗೆಲ್ಲಾ ಹೇಳ್ಕೊಂತ ಕುಂಡ್ರುದ್ರಿ. ಇನ್ನೊಂದ್ ಯಾರಿಗೂ ಆಯಾಸ ಇಲ್ಲಲ್ಲ, ಇಲ್ರಿ ಎಲ್ಲಾರು ಬರ್ತಾರ, ಧೈರ್ಯ ಅಲ್ಲ, ಹಾ ತಲೆ ಕೈ ಹಚ್ಕೊಂಡು ಕೊಡಂಗಿಲ್ಲ. ಮತ್ತಲ್ಲಿ ಹೊರಗಡೆಯಿಂದ ಯಾರ ಮಂದಿ ಬಂದ್ರಿ ಯಾರು ಗುರ್ತಿರ್ಲಿ ಇರ್ದೇ ಇರ್ಲಿ ಎಲ್ಲಾರ್ನೂ ಕರೀದ್ರಿ, ಊಟ ಮಾಡ್ಸೋದು, ತಿನ್ನ ಕೊಡೋದು ಎಲ್ಲ ಮಾಡುದ್ರಿ. ಬುಟ್ಟಿ ಗಂಟ್ಲೆ ಹೋಳಿಗೆ ಮಾಡಿರ್ತಾರೆ. ನಾವೇ ಸಿಟಿ ಒಳಗ ಎಣಿಸ್ ಮಾಡ್ತೇವ, ಅಲ್ಲಿ ಬುಟ್ಟಿ ಗಂಟ್ಲೆ ಹೋಳಿಗೆ. ಈ ನಮ್ ಶಾವನಗರದಾಗ್ರಿ ಎಲ್ಲಾರ್ಗು ಓನ್ಯಾಗ ಎಲ್ಲಾರ್ಗು ಹಂಚ್ತೇನ್ರಿ ನಾ ಎಲ್ಲಾ ಮಾಡಿದ್ನಂದ್ರ. ಮಾಡಿದ್ದು ನನ್ ಹೆಣ್ಮಕ್ಳು ಎಲ್ಲಾ ಮಾಡ್ತಾರ್ರಿ. ಮತ್ ಹೊಸ ಬಟ್ಟಿ ತಗೊಂಡಿರ್ತೀರಿ ಇಲ್ಲ ಜಾತ್ರೆಗ, ಅದ್ ಇಂಪಾರ್ಟೆಂಟ್ ರೀ ಹುಡುಗರ್ಗಂದ್ರ ಮೊದಲ ಅದರಿ. ಅದ್ರ ಜೊತೆಗೆ ಈಗ ಊಟದ ಅಡಿಗೆದೆಲ್ಲ ಹೇಳಿದ್ರಲ್ರಿ, ಯಾವಾಗ ಊರಾಗೆಲ್ಲ ಯಾರ ಮನ್ಯಾಗ ಹೋಗಿ ಯಾರು ಊಟ ಮಾಡ್ತಾರ ಅನ್ನೋದು ಗೊತ್ತಾಗೋದಿಲ್ಲ. ಊಟ ಮಾಡಿ ಆಮೇಲೆ ನೀವ್ ಹೇಳ್ದಂಗ ಚಕ್ಲಿ ಚೂಡ ಉಂಡಿ ಇವೆಲ್ಲ ಇರ್ತಾವ, ಅವ್ನ್ ಇಳಿಸೋದೈತಿ, ಎಲ್ಲಾರು ತಿನ್ನೋದೈತಿ, ಜಾತ್ರೆಗೆ ಹೋಗುದೈತಿ. ಮತ್ತೆ ಮೊದಲ 15 ದಿವಸ ಕರೀತಾರ ಜಾತ್ರೆಗೆ ಬರ್ರಿ ಅಂತ ಮನಿ ಹೋಗಿ ಕರೆದ್ ಬರೋದ್ರಿ ಕಾಕ. ಜಾತ್ರೆಗೆ ಬರ್ರಿ, ಮನಿ ಕರೀದು. ಆ ಸಂತೋಷ, ಆ ಇದು ಬಹಳ ಚಂದ ಅಲ್ಲ ಜಾತ್ರೆ. ಹಳ್ಳ್ಯಾಗ ಅಷ್ಟೇ ಉಳ್ದಾವ್ರಿ ಕಾಕ, ಸಿಟಿ ಒಳಗೆ ಯಾರನ್ನ ಯಾರು ಕರೀದಿಲ್ರಿ. ಯಾವ ಹಬ್ಬ ಬರ್ಲಿ ಏನ್ ಬರ್ಲಿ ತಮ್ಮ ಮನ್ಯಾಗ ಮಾಡ್ಕೊಳ್ಳೋದು. ಅವ್ರ ಮನ್ಯಾಗ ಹನುಮಂತೇವ್ರ ಗುಡಿ ಕಟ್ಸತ್ತೇನಿ. ಇವ್ರು ಮೇಡಮ್ ಅವರು ಬಂದಿರ್ ನೋಡ್ರಿ, ಹೇಮಕ್ಕ. ನೀವ್ ಹನುಮಂತರ ಗುಡಿ ಹಾ ಕಟ್ಟಾತೀನಿ. ಮೇಡಮ್ ಬಂದಿರಲ್ರಿ ನೀವು? ನೋಡಿರಲ್ಲ, ಅರ್ಧ ಆಗೈತ್ರಿ. ಇವ್ರೆಲ್ಲಾ ಊರುಗಳೆಲ್ಲ ನೋಡಿ ಬಂದಿರ. ಗುಡಿ ಕಟ್ಟಾತೇನ್ರಿ, ಮದ ಮುಗೀತಂದ್ರ ನಿಮಗ್ ಕರ್ಕೊಂಡ್ ಹೋಗ್ತೇನ್ರಿ ನಾನು. ಇದ್ದಾರಲ್ಲ ಹ್ಞೂನ್ರಿ ಎಲ್ಲಾರ್ಗಿ ಕರ್ಕೊಂಡ್ ಹೋಗ್ತೇನಿ ಬರ್ರಿ. ಇದ ಹಾ ತವ್ರ ಮನಿ, ಹಾ ತವ್ರ ಮನೆ ಶ್ರೀದೇವಿ ಭೂದೇವಿ ಇದ್ದಂಗ. ಗಂಡನ ಮನ್ಯಾಗಲ್ರಿ, ಸಾವಿತ್ರಿ ಗಾಯತ್ರಿ ಇದ್ದಾಗ ನಾವು ಗಂಡನ ಮನ್ಯಾಗಲ್ರಿ, ತವ್ರ ಮನಿಗೆ ಒಂದ್ ಹೆಮ್ಮೆ ಅದು ಇರ್ಲಿ ಅಂತ ಹೇಳಿ ಅವ್ರ ಮನಿ ಮಾಡ್ಲಿಕ್ಕೆ ತವ್ರ ಮನಿ ಕಡೆ ಮಾಡಾತೇನ್ರಿ. ಗಂಡನ ಮನೆಯವ್ರ ಬಂದ್ರ ಅವ್ರಿಗೆ ಏನ್ ಮಾಡೋದು ಕೊಡ್ತೇನ್ರಿ, ದೇಣಿಗೆ ಪನ್ಗಿ ಎಲ್ಲಾ ಮಾಡ್ತೇನಿ. ಈ ತವ್ರ ಮನ್ಯಾಗ ಕಟ್ಟಾತೇನ್ರಿ, ಊರ್ ಹೆಣ್ಮಗಳು ಮಾಡಾತಾಳ ಅಂತೇಳಿ. ಬರೇ ಅಪ್ಪಂದ ಹೇಳ್ಕೊತಾಳ್ರಿ, ನಮ್ಮ ಅಣ್ಣಂದೇನು ಹೇಳುದಿಲ್ಲ. ನಿಮ್ ಅಣ್ಣಂದ ಎಲ್ಲಾ ಹಂಗ ಇಟ್ಟೇನಿ. ದ್ಯಾಮೋನ್ ಜಾತ್ರೆ ಮಾಡ್ತಿರ್ಲ, ಹ್ಞೂನ್ರಿ ತುಂಬ ಕಾರ್ಯಕ್ರಮ ಹೇಳ್ರಲ್ಲ. ಹಾ ಹೇಳ್ತೇನ್ರಲ್ರಿ, ಹೇಳ್ತೇನ್ರಿ. ಉಡಿ ತುಂಬು ಕಾರ್ಯಕ್ರಮ ಅಂದ್ರೆ ಈಗ 21 ತಾರೀಕಿನಿಂದ ಏನೋ ಚಾಲೂ ಆಕೈತಂತ್ರಿ ನಮ್ಮೂರ್ ಕಂಗ್ರಾಳಿ ಜಾತ್ರಿ. ಶಾವನಗರಕ್ಕ ಸಂಬಂಧ ಬರ್ತೈತ್ರಿ ಕಂಗ್ರಾಳಿ. ಹ್ಞೂನ್ರಿ ಅದ್ರ ಸಂಬಂಧ ಪ್ರತಿಯೊಬ್ರು ಮಾಡಬೇಕ ಅಂತ್ರಿ ಎಲ್ಲಾ. ಅದಕ್ಕೆ ಅವಾಗ ನಿಮಗ್ ಕರ್ಯಾಕ್ ಬರ್ತೇನ್ರಿ ಅಕ್ಕಾರ, ಬರ್ರಿ ಎಲ್ಲಾರು ರೀ. ಹ್ಞೂನ್ರಿ ಉಡಿ ತುಂಬು ಕಾರ್ಯಕ್ರಮಕ್ಕೆ ಅಷ್ಟ್ರು ಕೊಡು. ಹ್ಞೂನ್ರಿ ಬರ್ರಿ ಮತ್ತೆಲ್ಲಾರು ಕರ್ಯಾಕ್ ಬರ್ತೇನ್ರಿ. ಅಲ್ಲ ಹೊನ್ನಾಟ ಬಗ್ಗೆ ಈಗ ಹುಕ್ಕೇರಿದ ಆತಲ್ಲ, ಹ್ಞೂನ್ರಿ ಚಂದ. ಹಾ ಹಂಗ ನೋಡ್ರಿ ಈಗ ಮತ್ತೆ ಶಾವನಗರದನು ಆಗೋದು. 2 ದೇವಿ ಹೊನ್ನಾಟ ಭಾಳ ಚಂದ. ಲಕ್ಷ್ಮೀ ದೇವಿ ಒಳಗೂ ಹೊನ್ನಾಟ ಐತಿರ್ಲ ಅಲ್ಲಿ. ಆಮೇಲೆ ಭಂಡಾರ ಹಿಂಗ್ ಉಂಡಿ ಮಾಡಿ ಹೋಗಿದ್ದು. ಒಂದ್ ಕಾಲೆಲ್ಲ ಮುಣುಗ್ತಾವ್ರಿ, ಕಾಲ್ ತನಕ ಭಂಡಾರಗೋಸ್ತಾರ್ರಿ ಅಲ್ಲಿ. ಭಂಡಾರಗೋಸ್ತಾರ ಹೌದೌದು. ಮತ್ತ ಎಲ್ಲಾ ಹಳದಿ 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 ಅರಿಶಿನ ಹೋಗಿತ್ತ. ಈಗ ನಮ್ಮಲ್ಲಿ ದುರ್ಗಾದೇವಿ ಕುಂಡ್ರಸ್ತೇವಲ್ರಿ ವರ್ಷ ಮಾನ್ಯಮೆ ಒಳಗ, ಇಲ್ಲಿನೂ ಹಂಗ ನೋಡ್ರಿ. ಜರ ಮೂರ್ತಿ ಕೊಡಿಸಿರ್ತೇನಿ ನಾನ, ಆದ್ರೂ ನಾ ಅಲ್ಲಿ ಹೋಗಿರೋದಿಲ್ಲ ಕರೆ. ವರ್ಷ ಅಂತ ಒಂದ್ ಕೊಡಿಸ್ತಾರ್ರಿ, ಒಂದ್ ಕೊಡಿಸ್ತೇನ್ರಿ. ಹ್ಞೂನ್ರಿ ದೇಣಿಗೆ ಬಂದಿರ್ತಾರಲ್ರಿ, ಅವಾಗ ರೊಕ್ಕ ಕೊಡಂಗಿಲ್ಲ, ಇಂಥದ್ ಮಾಡ್ತೇನಿ.
ಅಲ್ಲ ಇದು ಜಾತ್ರೆ ಸಂಭ್ರಮನೆ ಚಂದ. ಅವಾಗ ಚಂದ ಮಾಡ್ತಾರೆ. ಅದಕ್ಕಿನ್ನ ನಿಮ್ದು ಮೋಜಿನ ಆಟದ್ದು ನಾಟಕದ ಹೇಳಿಲ್ಲ. ಬಾಳ ಚಂದ್ರಿ ಕಾಕ. ನೀವು ಹೊನ್ನಾಟದ್ ಹೇಳತ್ತಿದ್ರಲ್ರಿ, ಈಗ ಬ್ಯಾರೆ ಬ್ಯಾರೆ ಕಡೆ ಜಾತ್ರೆ ಒಳಗ್ ನೀವ್ ಹೆಂಗ್ ಹೊನ್ನಾಟದೊಳಗ್ ಭಂಡಾರ ಅಂತ ಹೇಳಿದ್ರಿ, ಹಂಗ ಗುಲಾಲ್ ಅದೆಲ್ಲ ಎರಸ್ತಿರ್ತಾರ್ರಿ. ಅವನು ಜಾತ್ರೆ ಬಾಳ ಚಂದ್ರಿ ಕಾಕ. ಮತ್ತೆ ಹೌದ್ರಿ. ಆಮೇಲೆ ನೀವು ಜಾತ್ರೆ ಅಂದ ಕೂಡ ನನಗ್ ಮೊದಲಿಗೆ ನೆನಪಾಗುದು ಏನಂತಂದ್ರ ಚಕ್ರಗಾಣ ನೋಡ್ರಿ. ಏನಿಗ್ ಜಾಯಿಂಟ್ ವೀಲ್ ಅಂತ ನಾ ಸಣ್ಣಕ್ಕಿದ್ದಕ್ರಿಂತ ನನಗ್ ಅದೇನೋ ಬಾಳ ಇಷ್ಟ ರೀ. ಈಗ ಇವ್ರು ಆಡಾಕ್ ಬಿಡಂಗಿಲ್ರಿ ನನಗ್ ಜಾತ್ರೆಗೆ. ನನಗ್ ಜಾತ್ರೆ ಅಂತಂದ್ರೆ ಚಕ್ರಗಾಣ ಆಡೋ ಸಲುವಾಗಿ ಅಂತ ಹೋಗ್ತಿದೇವ್ರಿ. ಹೌದು, ತಿರುಗಿಗಾಣ, ತೊಟ್ಟಲ್ ಜೀಕ, ಕಬ್ಬಿನ ಹಾಲು ಕುಡಿದು ಆಡಿಸ್ತೀನಿ ಅಂದ್ರೆ ಅಟ್ಟ ಜಾತ್ರೆಗೆ ಬರ್ತೀನಿ ಅಂತ ಹೇಳಿ ನಮ್ಮ ಅಪ್ಪಗೆ ಹೇಳ್ತಿದ್ದಾರೆ ನಾರಿ. ಬಿಸಿ ಬಿಸಿ ಉಳ್ಳಾಗಡ್ಡಿ ಬಜ್ಜಿ, ಚುರುಮರಿ, ಚುರುಮರಿ, ಅದೊಂದ್ ಮಜಾನೇ. ರಾತ್ರಿ ನಾಟಕ ನೋಡ್ಕೊಂಡ್ ಬಜ್ಜಿ ತಿನ್ನೋದು. ಹಂಗೆ ಸಣ್ಣಿದ್ದಾಗ ಒಂದ್ ನಾಟಕ ನೋಡಕ್ ಜಾತ್ರಿ ಎಂತ ಜಾತ್ರೆ ತಿಂಗಳಾನ್ಗಟ್ಲೆ ಸೌದತ್ತಿದು. ಹಂಗೆ ಶಿರ್ಸಿ ಮಾರಿಕಾಂಬ, ಹ್ಞೂನ್ರಿ, ದೊಡ್ಡ ಜಾತ್ರೆ ಶಿರ್ಸಿ ಮಾರಿಕಾಂಬ. ಆಮೇಲೆ ನಿಮ್ದು ಗುಲ್ಬರ್ಗ ಶರಣ ಬಸಪ್ಪಂದು ಹ್ಞೂನ್ರಿ, ಈ ಹೋಳಿ ಹುಣ್ಣಿ ರಂಗಪಂಚಮಿಗೆ ಮೊನ್ನೆ ಆಯ್ತು, ಅವ್ರದ್ದು ಇದ್ರು ಹ್ಞೂನ್ರಿ. ದೊಡ್ಡ ಜಾತ್ರೆ, ಲಕ್ಷಾಂತರ ಮಂದಿ. ಆಮೇಲೆ ನಿಮ್ದು ಕೊಪ್ಪಳ ಜಾತ್ರೆ ಗವಿಸಿದ್ದೇಶ್ವರ ಬಾಳ ದೊಡ್ಡ ಜಾತ್ರೆ ಆತ. ಇವು ಸಣ್ಣ ಜಾತ್ರೆ ಅಂತೂ ಹಳ್ಳಿಯಾಗ ಇದ್ದೇ ಇರ್ತಾವ. ಹೌದ್ರಿ, ಅವು ದೊಡ್ಡನೇ ಆಗ್ಯಾವ. ಈಗ ಸುತ್ತಲ ಹಳ್ಳಿಯವರು ಬರ್ತಾರಲ್ಲ, ಮತ್ತೆ ಎಲ್ಲಾ ಜಾತ್ರೆ ತೇರ್ ಇದ್ದೇ ಇರ್ತದೆ. ಪಲ್ಲಕ್ಕಿಗಳು ಬರ್ತಾವು, ಪಲ್ಲಕ್ಕಿಗಳು ಬರ್ತಾವು ಸುತ್ತಲ ಹಳ್ಳಿದು. ಆಮೇಲೆ ಅದು ಸುತ್ತಲ ಬಂದವ್ರಿಗೂ ಊಟದ್ದು ಅಂತೂ ಒಂದು ಇದೆ, ಹಂಗ ಹಾಕ್ತಾರೆ. ಹೌದ್ರಿ, ಮನಿಗ್ ಒಬ್ಬೊಬ್ರ ನಮ್ಮ ಮನೆಯೊಳಗ್ರಿ ನಮ್ಮ ಊರ ಹಂಗ ಮಾಡ್ತಾರೆ. 10 ಜನ ಯಾರೇ ಇರ್ಲಿ ಅವ್ರ ಗುರ್ತಿರ್ಲಿ ಇಲ್ದಿರ್ಲಿ ಜಾತ್ರಿ ಪಲ್ಕಿ ಯಾರು ತಗೊಂಡ್ಬರ್ತಾರ, ಹೋಗಿ ಕರ್ಕೊಂಬರ್ದ್ರಿ. ಇವ್ರು 10 ಮಂದಿ ಉಂಡ್ರಿ ಇಲ್ಲೋ ಮತ್ 10 ಮಂದಿ ಕರ್ಕೊಂಬರ್ದು, 10 ಮಂದಿ ಮತ್ 10 ಮಂದಿ ಕರ್ಕೊಂಬರ್ದು. ಸಂಜೆನ ನಮ್ಮ ಮನ್ಯಾಗ ಊಟ. ಪ್ರತೀತಿ ಕಾಕ, ಈಗ ಒಂದ್ಸಲ ಜಾತ್ರೆ ಚಾಲು ಆತಂದ್ರ ಮುಗಿಯುವವರೆಗೂ ಒಲಿ ಆರಂಗಿಲ್ಲ ಅಂತ. ಆರಂಗಿಲ್ಲ. ಹೌದೌದು. ಎಲ್ಲಾ ಊರಿನವರೆಲ್ಲ ಆದಂಗ ಎಲ್ಲಾ ತಂತಂದ್ ಹಾಕಿರ್ತಾರ. ಎಲ್ಲಾರು ಕೂಡಿ ಈಗ ಒಬ್ರು ಕಟ್ಟಕ್ ರೊಟ್ಟಿ ಕೊಟ್ರು, ಒಬ್ರು ಪಲ್ಯ ಕೊಡ್ತಾರ, ಒಬ್ರು ಸಾರದ ವ್ಯವಸ್ಥೆ ಮಾಡ್ತಾರ. ಹಿಂಗೆಲ್ಲಾ ಮಾಡಿನ ಆ ಪ್ರಸಾದ ಎಲ್ಲ ಕೊಡ್ತಾರ ನೋಡ್ರಿ. ಈಗ ಸುಣದೊಳ ಜಾತ್ರೆ ಹೇಳ್ತೀನಿ, ಹೇಮಕ್ಕ, ಗಾಯತ್ರಿ, ಕಿಟ್ಟಪ್ಪ, ಮಗ್ಗಿತಕ್ಕ, ಸುನದೋಳಿ ಊರ್ ಬಾಜುಕ ನಮ್ಮ ಊರ. ಅದು ಹಗ್ಗ ಇಲ್ಲದ್ರ ರಥದಾಗ ಕೂಡಿಸ್ತಾರ, ಲಕ್ಷ್ಮಿನೇ ಕೂಡಿಸ್ತಾರ. ಸುಣದೋಳಿದು ಬರೀ ಹಿಂಗ್ ಕಾಯಿ ಮಂಗಳಾರತಿ ಮಾಡಿಂದ ಹಿಂಗ್ ಬಾಜು ಸರದ್ರ ತಾನ ಹೋಗ್ತದ. ಈಗೂ ಇಂತ ಕಲಿಯುಗದೊಳಗ ಹ್ಞೂನ್ರಿ ಮುಂದ್ ಹೋಗ್ತದ, ಹಿಂದ್ ಬರ್ತದ. ಹ್ಞೂನ್ರಿ ಅದಕ್ಕೆ ಏನ್ ಗೊತ್ತದೇನ್ರಿ, ಹಗ್ಗಿಲ್ಲ ಜಾತ್ರೆ ಅಂತಾರ. ಹ್ಞೂನ್ರಿ. ಆ ಸುಣದೋಳಿ ಬಾಜುಕನ ನಮ್ ಗುಜನಟ್ಟಿರಿ. ಅದರಿಂದ ಕಲಿಯುಗದಾಗ ದೇವ್ರ ಅದಾರ ಅನ್ನೋದನ್ನ ದೊಡ್ಡದಲ್ರಿ ಹಗ್ಗಿಲ್ಲ ಜಾತ್ರೆ. ಪವಾಡ್ ನೋಡ್ರಿ, ಪವಾಡನ ಅಲ್ರಿ ಅಕ್ಕ. ದೇವ್ರಿಲ್ಲ, ಕೆಲವ್ರು ದೇವ್ರಿಲ್ಲ ಅಂತಾರ. ಖರೆ ದೇವ್ರ ಅದಾನ್ರಿ. ದೇವ್ರ ಅದಾರ, ದೇವ್ರ ಅದಾನ್ರಿ. ದೇವ್ರ ಅದಾರ. ಜಾತ್ರೆ ಸಿಂದಿಗೆ ಅಂತದಲ್ಲಿ ಜಕ್ಕಪ್ಪಯ್ಯ, ಅದು ಇಷ್ಟೇ ಒಂದ್ ಬಿಂದಿಗೆ ಇರ್ತದ ನೋಡವ, ತಾಮ್ರ ಬಿಂದಿಗೆ ಇರ್ತದ. ಅದನ್ನ ಹಿಂಗ್ ಕೆಳಗ್ ಹಿಂಗ್ ತೆಗ್ನಾಗ ಇಡ್ತಾರ, ಅದ್ರ ಮೇಲೆ ಪಳಿ ಇಡ್ತಾರ. ಎಲ್ಲಾ ಹಿರೇ ಮನುಷ್ಯರ ಅಂದ್ರೆ ಈಗೆಲ್ಲಾ ಶಿಷ್ಟ ವಿಂಗತ್ರ ಇರ್ತಾರಲ್ಲ, ಎಲ್ಲಾ ಮಂತ್ರ ಹೇಳೋರು, ಇವ್ರು ಅರ್ಚಕರು, ಒಂದ್ ಅಂತವ್ರ ದೊಡ್ಡ ವಯಸ್ಸಾದವ್ರ ಕರಿಸಿ 50 ಮಂದಿ ಪಾತ್ ತೊಳಿತಾರೆ. 50 ಮಂದಿ ಪಾತ್ ತೊಳೆದ್ರ ಬಿಂದಿಗೆ ಇರ್ತಾವ, ಬಿಂದಿಗೆ ತುಂಬಿರಂಗಿಲ್ಲ ನೋಡ್. ಆಮೇಲೆ ಅದನ್ನ ಮಂದಿ ಮುಂದ್ ಸುರುತ್ತಾರ್ರಿ, ಹಂಗ ಎಷ್ಟೊತ್ ನೀರ್ ಬಿದ್ದೇ ಬರ್ತಾವ ನೋಡ್ರಿ. ಹಂಗಾರ ಇದು ಒಂದ್ ವಿಶೇಷ. ಅದ ದೇವ್ರ ಪವಾಡನ ಅಲ್ರಿ, ಅದ ಪವಾಡ ರೀ ಅದ. ನಂಬಂಗಿಲ್ಲ ಅಂತ ಅನ್ನೋದು ಅಟ್ಟ ಕರೀರಿ. ಅಲ್ಲ, ದೇವ್ರ ಇದ್ದಾನ ಅನ್ನೋದು ಖರೆ. ದೇವ್ರ ಅದ. ಯಾವ್ದೋ ದೇವಸ್ಥಾನದ ನೀರ್ ಕುದಿ ಸತತ ಜಗತ್ತು ನಡೆದ, ಒಟ್ಟ ಬೆಂಕಿಲ್ಲ, ಏನಿಲ್ಲ. ಈಗ ದೇವ್ರ ಇದ್ದಾನ. ಅದಾರ್ರಿ. ನಾವ್ರಿ ಕಾಕ ಇತ್ತಿತ್ಲಾಗ ಒಂದ್ ದೇವ್ರದ ಕೇಳಿದ್ರಿ, ಚಾಮುಂಡೇಶ್ವರಿ ಅಮ್ಮಂದ್ರಿ, ಮರ್ಕುಂಬಿ ಒಳಗ್, ಬೈಲೊಂಗಲ್ ತಾಲೂಕ್ ಮರ್ಕುಂಬಿ ಒಳಗ್ರಿ. ಇಷ್ಟು ಸತ್ಯ ನಡ್ದೈತ್ರಿ ಕಾಕ. ಫಸ್ಟ್ ನಾ ಹೋಗಿದ್ದೆ ರೀ, ಇವ್ರು ನಮ್ಮ ವೈನಿ ಕರ್ಕೊಂಡು ಹೋಗಿದ್ದೀನ್ರಿ. ಹೋದ್ರ ನಂಗ ಕಣ್ಣ ಆಪರೇಷನ್ ಮಾಡ್ಬೇಕಂದಿದ್ರಿ ಕಾಕ. ಡಾಕ್ಟರ್ 2 ಕಣ್ಣು ಪರಿ ಬಂದಿದ್ದೀವ್ರಿ. ಅಲ್ಲಿ ದೇವರಿಗೆ ಫಸ್ಟ್ ವಾರ ಹೋಗಿ ಬರಂತಲೇ ಕಣ್ಣೆಲ್ಲ ಕ್ಲೀನ್ ಆಗಿಬಿಡಿತ್ರಿ ಕಾಕ. ನಾನು 9 ವಾರ ಹೋಗ್ಬೇಕ್ರಿ. 9 ವಾರ ಹೋಗ್ರಿ, ಅಥವಾ 9 ದಿವಸ ಹೋಗ್ರಿ, 9 ತಿಂಗಳು ಹೋಗ್ರಿ. ದೇವ್ರ ಅದಾರ ಅನ್ನೋದು ಗೊತ್ತಾತ್ರಿ. ಈ ಸೊಗಲ್ ಜಾತ್ರೆನು ಹಂಗೆ, ಹಂಗೆ ಕಲಿಯುಗದೊಳಗ ಇದು ಒಂದು ಉಳ್ಕೊಂಡು ಬಂದದ, ಉಳ್ದೈತ್ರಿ ಕಾಕ. ಮತ್ ಈಗ ಏನಾಗ್ತದ, ಇಲ್ಲಿ ಗಜೇಂದ್ರಗಡ ಅಂತದ, ಅಲ್ಲಿ ಹೌದ್ರಿ, ಗುಡ್ಡದ ರಂಗ ಅಂತ ದೇವಸ್ಥಾನ. ಗುಡ್ಡದ ಮೇಲೆ ಅದು ನೋಡ್ರಿ, ಜಾತ್ರೆ 15 ದಿವಸ ಇರ್ಲಿಕ್ಕೆ ಅಲ್ಲಿ ಯಾರು ಇರಂಗಿಲ್ರಿ. ಬ್ಯಾರೆಲ್ ಹುರ್ಮಂಜ್ ಅಂತಾರ. ಇದು ಹುರ್ಮಂಜ್ ಅಂದ್ರೆ ಕೆಂಪು ಇದ್ರ ಮೇಲೆ ಈ ಚಾಕ್ಲೇಟ್ ಕಲರ್ದಾಗ ಇರ್ತದಲ್ಲ, ಅದನ್ನ ಒಂದ್ 4 ಡ್ರಮ್ ಇಡ್ತಾರ್ರಿ. ಸುಣ್ಣ ಒಂದ್ 4 ಡ್ರಮ್ ಇಡ್ತಾರ್ರಿ. ಅಲ್ಲಿ ಯಾರು ಇರಂಗಿಲ್ರಿ. ತಾನೇ ಬಣ್ಣ ಹಚ್ಕೋತದ. ಬಾಗಿಲಿಗೆ ಹುರ್ಮಂಜ ಕುಂಬಿ ಇರ್ತಾವಲ್ಲ, ಕುಂಬಿ ಮೇಲೆಲ್ಲ ಬಿಡ್ತಾರಲ್ಲ ಹಳ್ಳಿ ಹುರ್ಮಂಜಿ ತಾನೇ ನೋಡು. ಇವತ್ತಿನವರೆಗೆ ಅದು ಪವಾಡ ಅದ ನೋಡಿ. ನಾನು ಇದು ಪೇಪರ್ ನ ಓದಿದ್ದೆ ನೋಡ್ರಿ ಕಾಕ. ಅಂದಂಗ್ರಿ ಸುಣ್ಣ ಹಚ್ಕೋತಾನ ದೇವ್ರ ಅಂತ ಹೇಳಿದೆ, ಓದಿದ್ದಾರೆ ನಾನು. ಆಮೇಲೆ ಕೆಲವು ಜಾತ್ರೆಗಂತ ನೋಡ್ರಿ, ಈಗೆಲ್ಲ ಇದು
ಇದ್ರ ಜನಾಂಗ ಇರ್ತಾರಲ್ಲ ಇವ್ರ ಈ ಕಾಡು ಜನಾಂಗ ಅಂತೀವಲ್ಲ, ಗುಡ್ದಾಗಿರೋರ್ ಅಂತಿರಲ್ಲ, ಗುಡ್ದಾಗಿರೋರು ಅಲ್ಲೇ ಬಾಜು ಗುಡ್ದಾಗ ವರ್ಷಕ್ಕೊಮ್ಮೆ ಜಾತ್ರೆ ರೀ. ಒಮ್ಮೆ ದೀಪ ಹಚ್ಚಿ ಬಂದ್ರ ಮತ್ ಮುಂದಿನ ಜಾತ್ರೆ ತನಕ ದೀಪ ಅಲ್ಲೇ ಇರುತ್ತೆ. ಊರಿದೆ. ಹೌದ್ ಹೌದ್ರಿ, ಇದನ್ನು ಕೇಳಿ ಕೊಟ್ಟೇವಿ. ಹಾಸನಾಂಬ ಅದಲ್ಲ ಈಗ, ಹೌದ್ ಹೌದ್ ಹಾಸನಾಂಬ ಹೂನು ಇದಾಗ ಬಾಡಂಗಿಲ್ಲ ಅಂತ ಹೇಳ್ತಾರ್ರಿ. ಮತ್ತೆ ಎಲ್ಲಾರು ನೋಡ್ತಾರ ಆತ್ವಾ. ಮತ್ತೆ ಜಾತ್ರೆಗಂತೂ ಎಲ್ಲಾ ತಿರುಗಾಡಿ ಬಂದಿವಿ, ಹೌದ್ರಿ. ಎಲ್ಲಾ ಬೆಂಡು ಬತಾಸ್ ತಿನ್ನೋದಾತು, ಬಜಿ ತಿನ್ನೋದಾತು, ಹೋಳಿಗೆ ಉಣ್ಣದಾತು. ನಾಟಕ ಕರ್ಕೊಂಡು ನಾಟಕದ್ದು ಒಟ್ಟು ಆಯಾಸ ಅನ್ನೋದು ಇಲ್ಲ ನೋಡು. ಇಲ್ಲ ನೋಡ್ರಿ. ಮತ್ತೆ ಫೋಟೋ ತೆಗಿಸ್ಕೊಂಡಿವಲ್ಲ ಎಲ್ಲಾರು, ಹೌದ್ರಿ. ವಿಮಾನದಾಗ ಕೂತ್ವಿ, ಹೆಲಿಕಾಪ್ಟರ್ದಾಗ ಕೂತ್ವಿ, ಹೆಲಿಕಾಪ್ಟರ್ದಾಗ ಹೇಮಕ್ಕನ ಕುಂಡ್ರಸ್ಬೇಕ್ರಿ ಒಂದಿನ. ಎಲ್ಲದ್ರೊಳಗ್ ಕೂತ್ವಿ. ಕಾಕ ಮಾತಾಡ್ಕೊಂತೀರಿ, ಮತ್ತೆ ಬರೇ ಮಾತಾಡ್ಕೊಂತ ಮುಗಿಸೋದ್ರಿ. ಚೂಡಾನು ಮಾಡೇನ್ ತಗೊಂಡ್ಬರ್ತೇನೆ, ಮಾತಾಡ್ಕೊಂತೀರಿ. ತುಂಬಾ ಬಾ ಚೂಡ ಗಿಡ ಚಂದ್ರಿ. ಮತ್ ಇನ್ನೊಂದೇನು ಕಿಟ್ಟಪ್ಪನ ಮನೆ ಗೀತಾಕನ ಮನೆಗೆ ಬಂದ್ರ ಹಂಗೆ ಹೋಗಂಗ. ಹ್ಞೂನ್ರಿ. ಚಾ ಜೊತೆ ಚಾ ಅಂತೂ ಎಕ್ದಮ್ ಫಸ್ಟ್ ಕ್ಲಾಸ್ ಕೇಳಿ. ಅದೇ ರೀ. ಅದ್ರ ಕೂಡ ಹಿಂದ ಏನಾರ ಇರ್ತದ. ಹಾ ಗೀತಾಕನ ಬಾ ಚಂದ ಮಾಡ್ತಾಳ. ಅದೇ ರೀ. ಕೊಟ್ಲು ಬಾಳ ಹೌದ್ ಹೌದ್ ಒಮ್ಮೆ ರೀ ಹಿಂಗೆ ಕೊಡ್ಲಿಲ್ಲ ಅಂತ ಸಮಾಧಾನ ಆಗಂಗಿಲ್ಲ. ಹೌದ್ರಿ. ಹೇಮಕ್ಕ ಮತ್ತೆ ಗಾಯತ್ರಿ ಬರೋ ದೊಡ್ಡ ಮಾತಲ್ಲ. ನಾ ಬಾಜು ಮನಿ ಕಾಕ ಪರ್ಮನೆಂಟ್. ಕಾಕ ವಾರಕ್ಕೊಮ್ಮೆ ಬರ್ಲಿಲ್ಲ ಅಂದ್ರೆ ನಮಗ್ ಮನಸ್ಸಿಗೆ ಸಮಾಧಾನ ಅನ್ಸಂಗಿಲ್ಲ ಅದು. ಒಬ್ಬನೇ ಎಂತೂ ಬರಂಗಿಲ್ಲ, ಹ್ಞೂನ್ರಿ. ಯಾರ್ದಾರ ಕರ್ಕೊಂಡ್ ಬರ್ತೀನಿ. ಅದೇ ರೀ. ಮತ್ತ ಅವ್ರಿಗೆ ಬ್ಯಾಸರ ಇಲ್ಲ, ಅವ್ರಿಗೆ ಹೌದ್ರಿ. ಯಾರನ್ನ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ನಮ್ ಮನಿಗ್ ಬರ್ರಿ, ನಮ್ ಮಕ್ಳು ಎಲ್ಲಾ ಮಾಡ್ತಾರ್ರಿ. ಇನ್ನಕ್ರಿ ಅಂತ ಬರ್ರಿ. ಚಲೋ ಆಗ್ಯಾವ್ರಿ ನಿಮ್ ಉಂಡಿ ಚೂಡ ಚಲೋ ಆಗ್ಯಾವ, ಟೇಸ್ಟ್ ಮಾಡ್ಯಾರ. ಚಲೋ ಆಗ್ಯಾವ, ಎಲ್ಲಾ ಚಲೋ ಆಗ್ಯಾವ. ಬರುಣ್ರ ಹ್ಞೂನ್ರಿ. ಬರ್ತೀನಿ. ಬರ್ತೀರಿ. ನಮಸ್ಕಾರ. ಬರ್ರಿ ನೀವು ನಮ್ಮ ಊರಿಗೆ ಒಂದ್ಸಲ ಬರ್ರಿ. ಬಿಟ್ಟು ಬರ್ತೀನಿ, ಬಿಟ್ಟು ಬಂದ್ ನಮ್ಮ ಮನೆಗೆ ಹೋಗ್ತೀನಿ. ಕಾಕ ಸೊಕಾಸ್ ಹೋಗ. ವೆಲ್, ಇದುವರೆಗೂ ಕೇಳಿದಿರಿ ಹರಟೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನಾದರೂ ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.